ನಮಸ್ಕಾರ ಸ್ನೇಹಿತರೆ. 2024ರ ಜೂನ್ ತಿಂಗಳ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ಮೊದಲನೇ ರಾಶಿ ಮೇಷರಾಶಿ. ಶ್ರೀ ಕ್ರೋಧಿನಾಮ ಸಂವತ್ಸರ ಶುರುವಾಗಿ ಗುರು, ಶುಕ್ರ, ಶನಿ ಇವರುಗಳ ಚಲನೆಯಿಂದ ವಿವಿಧ ರಾಶಿಗಳವರಿಗೆ ವಿವಿಧ ಫಲಗಳು ಏನೇನು ಕೊಟ್ಟಿದ್ದಾವೆ ಅನ್ನೋದನ್ನು ಹಿಂದಿನ ತಿಂಗಳವರೆಗೂ ಸಹ ನೋಡ್ತಾ ಬಂದಿದ್ದೀವಿ. ಈಗ ಜೂನ್ 2024ರ ಜೂನ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದರೆ, ಮೇ 1ನೇ ತಾರೀಕಿನಿಂದ ಮೇಷರಾಶಿಯವರಿಗೆ ಗುರುಬಲ ಬಂದಿದೆ. ಇವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಪರಿಸ್ಥಿತಿ ಇದೆ. ನಿರೀಕ್ಷಿತ ಫಲ ಸಹ ಸಿಗುತ್ತೆ. ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇದೆ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು. ದೃಢವಾಗಿರುತ್ತೆ ಆರೋಗ್ಯ. ಸ್ವಲ್ಪ ಆಹಾರದ ತೊಂದರೆಯಿಂದಾಗಿ ಸಣ್ಣ ಪುಟ್ಟ ತೊಂದರೆಗಳು ಬರುವ ಅವಕಾಶಗಳು ಹೊರಗೆ ಬರ್ತವೆ. ಇವರಿಗೆ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಎಷ್ಟು ನೀವು ಶ್ರಮ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಉನ್ನತಿಯನ್ನು ಪಡಿತೀರಾ. ಬಡ್ತಿ ಇತ್ಯಾದಿ ಬರ್ತಕ್ಕಂತಹ ಸಂದರ್ಭಗಳು ಇದೆ. ಉಲ್ಲಾಸ ಹಾಗೂ ಸಂತೋಷಕರವಾದ ಮನಸ್ಥಿತಿಯಿಂದ ಈ ತಿಂಗಳನ್ನು ನೀವು ಕಳಿತೀರಿ. ಸಹೋದ್ಯೋಗಿಗಳೊಂದಿಗೆ, ಮನೆಯವರೊಂದಿಗೆ, ಸ್ನೇಹಿತರೊಂದಿಗೆ, ಒಡಹುಟ್ಟಿದವರೊಂದಿಗೆ ಎಲ್ಲ ತುಂಬ ಒಳ್ಳೆಯ ಆದಂತಹ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ. ಮನೆಗಳಲ್ಲಿ ಹೊಸ ಶುಭ ಕಾರ್ಯಗಳು ನಡೆಯುತ್ತೆ. ಅನೇಕ ರೀತಿಯಾದಂತಹ ಖುಷಿ ಪಡ್ತಕ್ಕಂತಹ ವಿಚಾರಗಳು ಅಥವಾ ಸಂಭ್ರಮ ಪಡ್ತಕ್ಕಂತಹ ವಿಚಾರಗಳು ನಡೀಬೋದು. ಮದುವೆ ವಿಚಾರದಲ್ಲಿ ಮುಂದುವರೆದರೆ ಹೆಣ್ಣು ಗಂಡು ಸೂಕ್ತವಾಗಿ ಲಭ್ಯವಾಗ್ತಕ್ಕಂತಹ ಪರಿಸ್ಥಿತಿಗಳು ಮುಂದಿನ ಒಂದೆರಡು ತಿಂಗಳಲ್ಲಿ ಬರುತ್ತೆ. ಅದಕ್ಕೆ ಪೀಠಿಕೆಯಾಗಿ ಜೂನ್ ತಿಂಗಳಲ್ಲೇ ಇದು ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲ ಇದೆ. ತಾಳ್ಮೆ ಹಾಗೂ ಮೋಸದಿಂದ ಕೆಲಸವನ್ನು ಮಾಡ್ತೀರಿ ಅಂತಾದರೆ ಎಲ್ಲ ಕೆಲಸಗಳಲ್ಲಿಯೂ ನಿಮಗೆ ಯಶಸ್ಸು ಈ ತಿಂಗಳಿನಿಂದ ಮುಂದುವರಿತಾ ಹೋಗುತ್ತೆ. ಬೇರೆಯವರ ಮಾತಿನ ಕಡೆಗೆ ಹೆಚ್ಚು ಒತ್ತು ಕೊಟ್ಟುಬಿಟ್ಟು ಅವ್ರು ಹೇಳಿದ್ದನ್ನು ಕೇಳ್ತಕ್ಕಂತಹ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ, ಗಟ್ಟಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಮೇಷರಾಶಿಯವರು ಸ್ವಲ್ಪ ದೊಡ್ಡ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ, ಮಾತಿಗೆ ಮರಳಾಗಿ ಏನಾದರೂ ಕೆಲಸ ಮಾಡಿದ್ರಿ ಅಂತ ಹೇಳಿದರೆ ನಾಳೆ ಅದರಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ಅಥವಾ ದೊಡ್ಡ ತೊಂದರೆಗಳು ಸಹ ಆಗುವಂಥ ವಿಚಾರಗಳು ಜೂನ್ ತಿಂಗಳಲ್ಲಿ ನಡೀತವೆ. ಆದ್ದರಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ, ನಿರ್ಣಯಗಳನ್ನು ಇನ್ನೊಬ್ಬರಿಗೆ ಹೇಳುವಾಗ ತುಂಬ ಎಚ್ಚರದಿಂದ ಇರಬೇಕು ಮತ್ತು ತುಂಬ ಕ್ಲಿಯರಾಗಿ ಇರಬೇಕು. ಗೊಂದಲಗಳು ಬೇಡ, ಕನ್ಫ್ಯೂಷನ್ಸ್ ಇರಬಾರ್ದು ನಿಮ್ಮ ಹೇಳಿಕೆಗಳಲ್ಲಿ. ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿದ್ದೇ ಆದರೆ ನಿಮಗೆ ಜೂನ್ ತಿಂಗಳ ಜೀವನ ಅತ್ಯಂತ ಶುಭದಾಯಕವಾಗಿ ಇರುತ್ತೆ. ಉಳಿದ ವಿಷಯಗಳ ಕಡೆ ನೋಡೋದಾದರೆ, ಸಹಪಾಠಿಗಳಲ್ಲಿ ಹಾಗೂ ಸಹೋದ್ಯೋಗಿಗಳ ಜೊತೆ ತುಂಬ ಒಳ್ಳೆಯದಂತಹ ಒಂದು ಬಾಂಧವ್ಯವನ್ನು ನೀವು ಏರ್ಪಡಿಸ್ಕೊಳ್ತೀರಾ. ಬಂಧು ಬಾಂಧವರು ಸಹ ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂತಹ ರೀತಿ ಬದಲಾಗುತ್ತೆ. ಸ್ವಲ್ಪ ವ್ಯವಹಾರಗಳಲ್ಲಿ ಚಾಕಚಕ್ಯತೆಯಿಂದ ಹಾಗೂ ನೈಪುಣ್ಯತೆಯಿಂದ ವ್ಯವಹಾರಗಳನ್ನು ಮಾಡಿದರೆ ಎಲ್ಲದರಲ್ಲೂ ಲಾಭನೇ ಸಿಗುತ್ತೆ. ಸ್ವಲ್ಪ ಆಲಸ್ಯವನ್ನು ಕಡಿಮೆ ಮಾಡಿಕೊಂಡು ಚಾಕಚಕ್ಯತೆಯಿಂದ ಚುರುಕಾಗಿ ಕೆಲಸಗಳನ್ನು ಪಾರದರ್ಶಕವಾಗಿ ಮಾಡ್ಕೊಳ್ತಾ ಬರಬೇಕು. ಮದುವೆ ವಿಚಾರದಲ್ಲಿ ಅತಿ ಉತ್ತಮವಾದಂತಹ ಸಂದರ್ಭಗಳು ಒದಗಿ ಬರ್ಬೋದು. ಕೂತು ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ವಿವಾಹವನ್ನು ಏರ್ಪಡಿಸ್ಕೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ ಇವರಿಗೆ. ಜೂನ್ ತಿಂಗಳಲ್ಲಿ ಯಾವೆಲ್ಲ ಯೋಜನೆಗಳನ್ನು ಹಾಕ್ಕೊಂಡು ನೀವು ತಯಾರಿ ಮಾಡ್ಕೊಂಡಿರ್ತೀರೋ ಅವುಗಳ ಬಗ್ಗೆ ಅತಿ ಉತ್ತಮವಾದಂತಹ ಪ್ರಗತಿ ಮುಂದಿನ ದಿವಸಗಳಲ್ಲಿ ಕಾಣ್ತೀರಾ. ಜೂನ್ ತಿಂಗಳು ಉತ್ತಮವಾಗಿರುತ್ತೆ ಮೇಷರಾಶಿಯವರಿಗೆ. ಒಳ್ಳೆಯದಾಗಲಿ ನಿಮಗೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ.